ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಮೊದಲನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಹೇಳ್ತಾನೆ, ಎಷ್ಟೋ ವರ್ಷ ತಪಸ್ ಮಾಡಿದ್ಮೇಲೆ ನಾನು ನಿನ್ನ ವಿಷಯವನ್ನ ತಿಳ್ಕೊಂಡಿದ್ದೀನಿ. ಈ ರೀತಿ ನಿನ್ನ ಒಂದು ವ್ಯಕ್ತಿತ್ವವನ್ನ ತಿಳ್ಕೊಳ್ಳೋಕ್ಕಾಗದೇ ಇರುವಂಥ ಎಷ್ಟೋ ಜೀವಿಗಳಿದ್ದಾರೆ, ಅವರೆಲ್ಲ ದುರ್ದೈವಿಗಳು. ಆಮೇಲೆ ನಿನ್ನನ್ನು ಮೀರಿರುವಂಥ ಬೇರೆ ಯಾವುದೇ ವಸ್ತುಗಳಿಲ್ಲ, ಇದ್ರೂ ಕೂಡ ಅದು ಪರತರ ವಸ್ತು ಅಲ್ಲ. ಯಾಕೆ ಅಂತಂದರೆ ಈ ಒಂದು ಜಡತ್ವದ ಸೃಜನ ಮಾಡುವಂಥವನೇ ನೀನು. ಆಮೇಲೆ ಗುರುಗಳು ಏನು ಹೇಳ್ತಾರೆ, ಭಗವಂತ ಮತ್ತೆ ನಮಗೆ ಮಧ್ಯ ಮಾಯೆ ಅನ್ನೋದಿದೆಯಲ್ಲ, ಅದು ಕೂಡ ಭಗವಂತನೇ ಸೃಷ್ಟಿ ಮಾಡಿರುವಂಥದ್ದು. ಆ ಮಾಯೆಗೆ ಒಳಗಾಗಿ ನಾವೇನು ಮಾಡ್ತೀವಿ, ನಾನೇ ಮಾಡ್ತಾ ಇರೋದು ಅಥವಾ ಅದನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡು ನಾವು ಆ ಭಗವಂತನನ್ನೇ ಮರೆತು ಬಿಡ್ತೀವಿ. ಇದಕ್ಕೆ ಒಬ್ಬ ಪರಮ ಕಾರಣಕರ್ತ ಇದ್ದಾನೆ, ಅದರ ಬಗ್ಗೆ ನಾವು ಯೋಚನೆನೇ ಮಾಡೋದಿಲ್ಲ. ಮತ್ತು ಈ ಒಂದು ಜಗತ್ತಲ್ಲಿ ಏನೇ ವಿಸ್ಮಯಗಳು ಆಶ್ಚರ್ಯಕರವಾದಂಥದ್ದು ನಡೀತಾ ಇದ್ರು ಕೂಡ ಅದು ವಿಜ್ಞಾನಿಗಳಿಂದ ಬಂದಿರೋದಾಗಿರ್ಬೋದು, ದಾರ್ಶನಿಕರು ಮಾಡೋದಾಗಿರ್ಬೋದು, ಯಾರೇ ಏನೇ ಮಾಡಿದ್ರು ಆ ವಿಶೇಷತೆ ಅನ್ನೋದು ಭಗವಂತನ ಮಾಯಾಶಕ್ತಿಯಿಂದ ಆಗ್ತಾ ಇರೋದೇ ಹೊರತು ಅದಕ್ಕೆ ಬೇರೆ ಯಾರೂ ಕಾರಣರಾಗೋದಿಲ್ಲ. ಇವರೆಲ್ಲ ಬರೀ ಒಂದು ಉಪಕರಣದ ಹಾಗೆ ಕೆಲಸ ಮಾಡ್ತಾ ಇರೋದು. ಆದರೆ ಇದಕ್ಕೆಲ್ಲ ಕಾರಣ ಯಾರು ಅಂತಂದರೆ ಆ ಪರಮಪ್ರಭು ಒಬ್ಬನೇ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ವ್ಯಕ್ತಿಯು ಭಗವಂತನ ಅವ್ಯಾಜ ಕರುಣೆಯಿಂದ ಪರಮ ಕಾರಣನಾದ ದೇವೋತ್ತಮ ಪುರುಷನನ್ನು ಅರಿತುಕೊಳ್ಳಬಹುದು. ಅಂತಹ ಅವ್ಯಾಜ ಕರುಣೆಯನ್ನು ಭಗವಂತನು ಬ್ರಹ್ಮನಂತಹ ಪರಿಶುದ್ಧ ಭಕ್ತರಿಗೆ ಮತ್ತು ಅವನ ಶಿಷ್ಯ ಪರಂಪರೆಗೆ ನೀಡುತ್ತಾನೆ. ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ ಹಾಗೇನೆ ಭಗವಂತನನ್ನ ತಿಳ್ಕೋಬೇಕು ಅಂತ ಬ್ರಹ್ಮ ಎಷ್ಟೋ ವರ್ಷಗಳ ಕಾಲ ಅವನು ತಪಸ್ ಮಾಡ್ತಾನೆ. ಆದರೂ ಅವನು ತಿಳ್ಕೊಳಕ್ಕಾಗಲ್ಲ. ನಾನೇ ಹೋಗಿ ತಿಳ್ಕೋಬೇಕು ಅಂತ ಕೂಡ ಅವನು ಆ ನಾಭಿಯ ಹತ್ರದವರೆಗೂ ಹೋಗ್ತಾನೆ, ಆದರೂ ಕೂಡ ಅವನಿಗೆ ಗೊತ್ತಾಗೋದಿಲ್ಲ. ಆದರೆ ಯಾವಾಗ ಭಗವಂತನ ಕರುಣೆ ಅವನ ಮೇಲೆ ಬೀಳುತ್ತೋ ಆಗ ಮಾತ್ರ ಅವನು ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದರಿಂದ ನಮಗೆ ಅರ್ಥ ಆಗೋದೇನು, ಭಗವಂತನ ಕರುಣೆ ಇಲ್ಲದೆ ನಾವು ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾಡಿಗೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಅದು ಖಂಡಿತ ಕೂಡ ಸಾಧ್ಯ ಆಗೋದಿಲ್ಲ. ಭಗವಂತ ಯಾರ ಮೇಲೆ ಕರುಣೆ ತೋರಿಸ್ತಾನೆ? ಬ್ರಹ್ಮನಂತಹ ಪರಿಶುದ್ಧ ಭಕ್ತರ ಮೇಲೆ, ಅಥವಾ ಭಗವಂತನ ಬಗ್ಗೆ ಬ್ರಹ್ಮನಿಂದ ತಿಳ್ಕೊಂಡಿರ್ತಾರಲ್ಲ, ಅವನ ಶಿಷ್ಯರಾಗಿರ್ತಾರಲ್ಲ, ಅವರ ಶಿಷ್ಯರು ಹೀಗೆ ಶಿಷ್ಯ ಪರಂಪರೆಯಲ್ಲಿ ಬಂದಿರ್ತಾರಲ್ಲ, ಅಂಥವರಿಗೆ ಭಗವಂತ ಕರುಣೆಯನ್ನು ತೋರಿಸ್ತಾನೆ. ಬ್ರಹ್ಮನು ತಪಸ್ಸಿನ ಕ್ರಿಯೆಗಳಿಂದ ಮಾತ್ರವೇ ಗರ್ಭೋದಕಶಾಹಿ ವಿಷ್ಣುವನ್ನು ನೋಡಲು ಶಕ್ತನಾದನು ಮತ್ತು ಭಗವಂತನನ್ನು ಯಥಾರೂಪವಾಗಿ ಸಾಕ್ಷಾತ್ಕಾರ ಮಾತ್ರದಿಂದಲೇ ತಿಳಿಯಬಲ್ಲವನಾದನು. ಅಂದರೆ ಬ್ರಹ್ಮ ತಪಸ್ ಮಾಡ್ತಾನೆ, ತಪಸ್ ಮಾಡಿದ್ದ ಕಾರಣದಿಂದಾನೇ ಅವನಿಗೆ ಗರ್ಭೋದಕಶಾಹಿ ವಿಷ್ಣುವನ್ನ ನೋಡೋದಕ್ಕಾಗಿದ್ದು. ಈಗ ನಾವು ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡ್ವಲ್ವಾ, ಅವನು ತಪಸ್ ಮಾಡಿದ್ಮೇಲೆ ಯಾರನ್ನ ಫಸ್ಟ್ ನೋಡ್ದ ಅಂತ ಅನಂತ ಶೇಷದ ಮೇಲೆ ಮಲಗಿರ್ತಾನಲ್ಲ, ಆ ಗರ್ಭೋದಕಶಾಹಿ ವಿಷ್ಣುವನ್ನ ನೋಡ್ತಾನೆ. ಆಮೇಲೆ ಯಾವಾಗ ಅದನ್ನ ನೋಡೋಕ್ಕಾಯ್ತು, ಭಗವಂತನನ್ನ ಯಥಾರೂಪವಾಗಿ ಅವನು ಸಾಕ್ಷಾತ್ಕಾರ ಮಾಡ್ಕೊಂಡ್ಮೇಲೇನೆ ಭಗವಂತ ಯಾರು ಏನು ಅನ್ನೋದು ಅವನಿಗೆ ಗೊತ್ತಾಯ್ತು. ಬ್ರಹ್ಮನು ಭಗವಂತನ ಭವ್ಯ ಸೌಂದರ್ಯವನ್ನೂ ಸಿರಿಯನ್ನೂ ನೋಡಿ ಅತ್ಯಂತ ಸಂತೋಷಭರಿತನಾದನು. ಯಾವುದನ್ನೂ ಅವನಿಗೆ ಹೋಲಿಸಲು ಸಾಧ್ಯವಿಲ್ಲವೆಂದು ಒಪ್ಪಿಕೊಂಡನು. ಅಂದರೆ ಆ ಭಗವಂತನ ಸೌಂದರ್ಯ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಈಗ ಏನೂ ಬೇಡ, ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರುವಂಥ ಆ ಭಗವಂತನ ರೂಪವನ್ನು ನೋಡಿದಾಗ ನಮ್ಮ ಕಣ್ಣು ಕೂಡ ಮಿಟುಕ್ಸೋಕ್ಕಾಗಲ್ಲ, ನಮಗೆ ಮತ್ತೆ ಮತ್ತೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಸೌಂದರ್ಯ ಇರುತ್ತೆ. ಇನ್ನು ಅವನು ಸ್ವಯಂ ಸಾಕ್ಷಾತ್ ಕಣ್ಣು ಮುಂದೆ ಕಾಣಿಸ್ಕೊಂಡಾಗ ಅವನು ಸೌಂದರ್ಯ ಹೇಗಿರಬಹುದು, ಆ ಒಂದು ಸೌಂದರ್ಯವನ್ನು ಬ್ರಹ್ಮ ನೋಡಿ ಆನಂದಭರಿತನಾಗಿರ್ತಾನೆ. ಆದರೆ ಆ ಭಗವಂತನನ್ನ ಯಾವುದಕ್ಕೂ ಹೋಲಿಸೋದಕ್ಕಾಗಲ್ಲ, ಅಂದರೆ ಅದಕ್ಕೆ ಹೋಲಿಕೆ ಆಗಿರುವಂಥ ವಸ್ತು ಯಾವುದೂ ಇಲ್ಲಿ ಸಿಗೋದಿಲ್ಲ ಅನ್ನೋದನ್ನು ಕೂಡ ಅವನು ಒಪ್ಕೊಳ್ತಾನೆ. ಒಬ್ಬನು ತಪಸ್ಸಿನಿಂದ ಮಾತ್ರವೇ ಭಗವಂತನ ಸೌಂದರ್ಯವನ್ನೂ ಸಿರಿಯನ್ನೂ ಮೆಚ್ಚಿಕೊಳ್ಳಲು ಸಾಧ್ಯವಾದೀತು ಮತ್ತು ಅಂತಹ ಸೌಂದರ್ಯವನ್ನೂ ಸಿರಿಯನ್ನೂ ತಿಳಿದುಕೊಂಡಾಗ ಅವನನ್ನು ಆಕರ್ಷಿಸತಕ್ಕ ಬೇರೆ ಯಾವುದೂ ಇರುವುದಿಲ್ಲ. ಅಂದರೆ ಭಗವಂತನ ಸೌಂದರ್ಯವನ್ನ
ನಾವು ನೋಡಬೇಕು, ಅದನ್ನ ಇಷ್ಟಪಡ್ತೀವಿ ಅಥವಾ ಅದನ್ನ ಮೆಚ್ಕೊಳ್ತೀವಿ ಅಂದರೆ ಅದು ತಪಸ್ಸಿನಿಂದ ಮಾತ್ರ ಸಾಧ್ಯ. ತಪಸ್ಬೇಕು ನಾವು, ಅವನಿಗೋಸ್ಕರ ನಾವು ಸಾಧನೆಯನ್ನು ಮಾಡಬೇಕು. ಆಗ ಮಾತ್ರ ನಾವು ಅದನ್ನು ನೋಡೋದಕ್ಕಾಗೋದು, ಮೆಚ್ಕೊಳ್ಳೋದಕ್ಕಾಗೋದು. ಆಮೇಲೆ ಆ ಸೌಂದರ್ಯ ಸಿರಿ ಏನು ಅನ್ನೋದನ್ನು ತಿಳ್ಕೊಂಡಾಗ ಅವನನ್ನು ಆಕರ್ಷಣೆ ಮಾಡುವಂತಹ ಬೇರೆ ಯಾವುದೇ ವಸ್ತು ಆಗಿರ್ಬೋದು, ವ್ಯಕ್ತಿ ಏನೂ ಇರೋದಿಲ್ಲ ಅಂತನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಬೇರೆ ಸಾಟಿನೇ ಇಲ್ಲ, ಭಗವಂತನಿಗೆ ಭಗವಂತನೇ ಸಾಟಿ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶಬ್ದಗಳು ಇಲ್ಲ, ಅದನ್ನು ಹೋಲಿಕೆ ಮಾಡೋದಕ್ಕೆ ಬೇರೆ ಯಾವುದೂ ಇಲ್ಲಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಇದು ಭಗವದ್ಗೀತೆಯಲ್ಲಿ ದೃಢೀಕೃತವಾಗಿದೆ. ಅದು ಯಾವ ಶ್ಲೋಕ ಅಂತಂದರೆ 2ನೇ ಅಧ್ಯಾಯದಲ್ಲಿ 59ನೇ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂದರೆ ಅರ್ಥ ಏನು, ಈ ದೇಹಸ್ಥ ಆತ್ಮನನ್ನ ಇಂದ್ರಿಯ ಸುಖದಿಂದ ದೂರ ಇಡಬಹುದು ಅಲ್ವಾ. ನಮ್ಮ ಇಂದ್ರಿಯಗಳಿಗೆ ಏನು ಸುಖ ಕೊಡುತ್ತೋ ಅಂಥ ವಸ್ತುಗಳಿಂದ ದೂರ ಇಡಬಹುದು. ಆದರೆ ಆ ಇಂದ್ರಿಯ ಸುಖದ ಒಂದು ರುಚಿ ಇರುತ್ತಲ್ಲ, ಈಗ ನಾನು ಕಣ್ಣಿಂದ ಏನೋ ನೋಡಿರ್ತೀನಿ, ಅದರಿಂದ ನನಗೇನೋ ಒಂದು ಸುಖ, ಅದರ ಅನುಭವ ಆಗಿರುತ್ತಲ್ಲ, ಅದನ್ನು ನನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ. ಅದರ ಒಂದು ರುಚಿ ಉಳಿದುಬಿಟ್ಟಿರುತ್ತೆ ನಮ್ಮ ಮನಸ್ಸಲ್ಲಿ. ಆದರೆ ಇನ್ನೂ ಒಂದು ಉತ್ತಮವಾದಂತಹ ರುಚಿಯನ್ನು ಅದಕ್ಕೆ ಕೊಟ್ಟಾಗ, ಅದರ ಅನುಭವ ಆದಾಗ ಆ ಆಸಕ್ತಿಯನ್ನು ಅದು ನಿಧಾನವಾಗಿ ಬಿಟ್ಟುಬಿಡುತ್ತೆ ಅಲ್ವಾ. ಈಗ ಯಾವುದೋ ಒಂದು ರುಚಿಯನ್ನು ನೋಡಿರುತ್ತೆ, ಕಿವಿ ಆಗಿರ್ಬೋದು, ಕಣ್ಣಾಗಿರ್ಬೋದು, ಯಾವುದೇ ಇಂದ್ರಿಯ ಆಗಿರ್ಬೋದು, ಅದೇ ಒಂದು ರುಚಿಯನ್ನು ಅದು ತನ್ನ ಒಳಗಡೆ ಇಟ್ಕೊಂಡು ಅನುಭವಿಸ್ತಾ ಇರುತ್ತೆ. ಆ ಇಂದ್ರಿಯಗಳಿಗೆ ಆ ಇಂದ್ರಿಯ ವಿಷಯಗಳಿಂದ ದೂರ ಇಟ್ಟಿದ್ರೂ ಕೂಡ ಅದರ ರುಚಿ, ಅದರ ಅನುಭವದ ರುಚಿ ನಮಗೆ ಗೊತ್ತಿರುತ್ತಲ್ಲ, ಅದನ್ನು ದೂರ ಇಡೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಅದಕ್ಕಿಂತ ಒಂದು ಶ್ರೇಷ್ಠವಾದಂತಹ ರುಚಿ ಅಥವಾ ಅನುಭವವನ್ನು ಕೊಡ್ತೀವೋ ಆಗ ಇದು ಗೌಣವಾಗಿಬಿಡುತ್ತೆ, ಇದು ನಿಕೃಷ್ಟವಾಗಿ ಕಾಣಿಸುತ್ತೆ. ಆಗ ಅದನ್ನು ಅದು ಬಿಟ್ಬಿಡುತ್ತೆ. ಆ ಉತ್ತಮವಾಗಿರೋದು ಯಾವುದಿರುತ್ತೋ ಅದನ್ನು ಅದು ಮನಸ್ಸಲ್ಲಿ ಇಟ್ಕೊಳ್ಳುತ್ತೆ. ಸೊ ಈ ರೀತಿ ನಾವು ಬಿಡಿಸ್ಬೋದೇ ಹೊರತು ಅದಕ್ಕಿಂತ ಉತ್ತಮವಾದದ್ದನ್ನು ಕೊಡಲಿಲ್ಲ ಅಂತಂದರೆ ಅದು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದನ್ನೇ ಶ್ರೇಷ್ಠ ಅಂತ ಅಂದ್ಕೊಂಡು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರುತ್ತೆ ಅನ್ನೋದು ಅದರ ಅರ್ಥ. ಭಗವಂತನ ಪರಮ ಸೌಂದರ್ಯವನ್ನು ಸಿರಿಯನ್ನೂ ಶೋಧಿಸಲು ಪ್ರಯತ್ನಿಸದಿರುವ ಮೂರ್ಖ ಮನುಷ್ಯರನ್ನು ಬ್ರಹ್ಮನು ಇಲ್ಲಿ ಖಂಡಿಸಿರುತ್ತಾನೆ. ಪ್ರತಿಯೊಬ್ಬ ಮನುಷ್ಯ ಜೀವಿಯೂ ಅಂತಹ ಜ್ಞಾನಕ್ಕಾಗಿ ಪ್ರಯತ್ನಿಸುವುದು ಅವಶ್ಯ. ಹಾಗೆ ಮಾಡದವನು ತನ್ನ ಬದುಕನ್ನು ವ್ಯರ್ಥ ಮಾಡಿದ ಹಾಗೆಯೇ ಸರಿ. ಇಲ್ಲಿ ಯಾರು ಭಗವಂತನ ಆ ಪರಮ ಸೌಂದರ್ಯ, ಆ ಸಿರಿ, ಅದನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡೋದಿಲ್ವೋ, ಈಗ ನಾವು ಹುಡುಕ್ತಾ ಇದ್ದೀವಿ. ಎಲ್ಲಿ ಹುಡುಕ್ತಾ ಇದ್ದೀವಿ? ನಾವು ಧರ್ಮಗ್ರಂಥಗಳಲ್ಲಿ ಸತ್ಸಂಗಗಳ ಮೂಲಕ ಹುಡುಕ್ತಾ ಇದ್ದೀವಿ. ಯಾರು ಭಗವಂತ, ಇದನ್ನೆಲ್ಲ ಸೃಷ್ಟಿ ಮಾಡುವಂಥ ಕಾರಣಕರ್ತ ಯಾರು, ನಾನು ಯಾರು ಅನ್ನೋದ್ರ ಬಗ್ಗೆ ನಾವು ಹುಡುಕಾಟ ನಡೆಸ್ತಾ ಇದ್ದೀವಲ್ವಾ. ಆದರೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ, ಅವರು ಈ ಥರ ಹುಡುಕಾಟ ಮಾಡ್ತಾ ಇಲ್ಲ. ಅವರೇನು ಅಂದರೆ ಬರೀ ತಿನ್ನೋದು, ಮಲಗೋದು, ಎಂಜಾಯ್ ಮಾಡೋದು ಇದರಲ್ಲೇ ಇದ್ದಾರೆ. ಅವರಿಗಿಂತ ನಾವು ಎಷ್ಟೋ ಪರವಾಗಿಲ್ಲ ಅಂತ ಅನ್ಸುತ್ತಲ್ವ ನಮಗೆ. ಅಂಥ ಜನಗಳನ್ನ ಇಲ್ಲಿ ಬ್ರಹ್ಮ ಖಂಡಿಸ್ತಾ ಇದ್ದಾನೆ. ಅಂದರೆ ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ದೆ, ಆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಒಂದು ಆಸಕ್ತಿ ಇಲ್ಲದೆ, ಈ ಒಂದು ಸೃಷ್ಟಿಯನ್ನು ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ನಾನು ಯಾಕೆ ಇಲ್ಲಿದ್ದೀನಿ, ನಾನು ಹೇಗೆ ಬಂದೆ ಇಲ್ಲಿಗೆ, ಈ ವಿಷಯದ ಬಗ್ಗೆ ಯಾರು ಶೋಧಿಸೋದಿಲ್ವೋ ಅಂಥ ಮೂರ್ಖ ಮನುಷ್ಯರನ್ನ ಇಲ್ಲಿ ಬ್ರಹ್ಮ ಖಂಡಿಸ್ತಾ ಇದ್ದಾನೆ. ಅವರನ್ನ ಮೂರ್ಖ ಅಂತಾನೆ ಕರೆದಿದ್ದಾನೆ ನೋಡಿ. ಪ್ರತಿಯೊಬ್ಬ ಜೀವಿ, ಮನುಷ್ಯ ಅದರಲ್ಲೂ ಕೂಡ ಮನುಷ್ಯ ಜೀವಿ ಅಂತ ಹೇಳಿದ್ದಾರೆ, ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡೋದು ಅವಶ್ಯಕ. ನಮಗಿವಾಗ ಈ ಒಂದು ಭೌತಿಕ ಪ್ರಪಂಚದ ಜ್ಞಾನ ಏನಿದೆಯೋ ಅದು ಶ್ರೇಷ್ಠ ಅಲ್ಲ. ಅದು ಈ ಜಗತ್ತಲ್ಲಿ ಇರೋದಕ್ಕೆ ನಮಗೆ ಊಟ ಉಪಚಾರ, ನಾನು ಹೇಗಿರ್ಬೇಕು ಏನು ಅನ್ನೋದಕ್ಕೋಸ್ಕರ ಇರುವಂಥದ್ದು. ಅದನ್ನು ಎಷ್ಟು ಬೇಕೋ ಅಷ್ಟು ತಿಳ್ಕೋಬೇಕು, ಇಲ್ಲ ಅಂತಲ್ಲ. ಆದರೆ ನಾವು ತಿಳ್ಕೊಳ್ಳಲೇಬೇಕಾದಂತಹ ಜ್ಞಾನ ಯಾವುದು ಅಂತಂದರೆ ಆ ಭಗವಂತನ ಬಗ್ಗೆ, ನಮ್ಮ ಬಗ್ಗೆ ತಿಳ್ಕೊಳ್ಳುವಂಥದ್ದು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತೀವಲ್ವ, ಅದನ್ನು ಪ್ರತಿಯೊಬ್ಬ ಮನುಷ್ಯ ಕೂಡ ಆ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಹಾಗೆ ಯಾರು ಮಾಡೋದಿಲ್ವೋ ಅವ್ನು ನಿಜವಾಗ್ಲೂ ತನ್ನ ಮನುಷ್ಯ ಜೀವನದ ಈ ಬದುಕು ಇದೆಯಲ್ಲ ಅದನ್ನು ವ್ಯರ್ಥ ಮಾಡ್ಕೊಂಡಂಗೆ ಅಂತ ಹೇಳ್ತಾ ಇದ್ದಾರೆ.
ಭೌತಿಕ ಭಾವನೆಯಲ್ಲಿ ಸುಂದರವಾದುದು ಮತ್ತು ಸಂಪನ್ನವಾದುದು ಯಾವುದೇ ಆದರೂ ಅದು ಕಾಗೆಗಳಂತಹ ಜೀವಿಗಳಿಂದ ಉಪಭೋಗ್ಯವಾಗುವುದು. ಕಾಗೆಗಳು ಯಾವಾಗಲೂ ಕಸದ ಕುಪ್ಪೆಗೆ ಬಿಸಾಡಿದುದನ್ನು ಹೆಕ್ಕುವುದರಲ್ಲಿ ನಿರತವಾಗಿರುತ್ತವೆ. ಆದರೆ ಬೆಳ್ಳಗಿರುವ ಹಂಸಗಳು ಕಾಗೆಗಳೊಡನೆ ಬೆರೆಯುವುದಿಲ್ಲ. ಬದಲಾಗಿ ಅವು ತಾವರೆಗಳಿಂದ ಕೂಡಿರುವ ಸುಂದರ ವನಗಳಿಂದ ಆವರಿಸಿಕೊಂಡಿರುವ ತಿಳಿನೀರಿನ ಕೊಳಗಳಲ್ಲಿ ಆನಂದ ಪಡುತ್ತವೆ. ಕಾಗೆಗಳು ಮತ್ತು ಹಂಸಗಳು ಇವೆರಡೂ ಹುಟ್ಟಿನಿಂದ ಪಕ್ಷಿಗಳೇ ಆಗಿದ್ದರೂ ಒಂದೇ ಜಾತಿಯವಲ್ಲ. ಇಲ್ಲಿ ಎರಡು ಪಕ್ಷಿಗಳನ್ನ ಹೋಲಿಕೆ ಕೊಟ್ಟು, ಮತ್ತೆ ಈ ಜಗತ್ತಲ್ಲಿ ಯಾರು ಪರಮಜ್ಞಾನವನ್ನ ತಿಳ್ಕೊಳ್ಳೋದಿಲ್ವೋ, ಆಧ್ಯಾತ್ಮಿಕತೆಯನ್ನ ತಿಳ್ಕೊಳ್ಳೋದಿಲ್ವೋ, ಮತ್ತೆ ಭೌತಿಕ ವಿದ್ಯೆ, ಅದು ಎರಡಕ್ಕೂ ಇಲ್ಲಿ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ನಾವು ಕಾಗೆಯನ್ನು ನೋಡಿದೀವಿ, ಹಂಸದ ಬಗ್ಗೆ ಕೇಳಿದೀವಿ, ನೋಡಿರೋದಕ್ಕಿಲ್ಲ, ಕೇಳಿರ್ತೀವಿ ಅಲ್ವಾ. ಈಗ ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೇ ನಾವು ವಿಚಾರಗಳನ್ನ ತಿಳ್ಕೊಂಡ್ರು, ನಾವು ಏನೇ ಒಂದು ವಿದ್ಯೆಯನ್ನ ಸಂಪಾದನೆ ಮಾಡಿದ್ರು, ಜ್ಞಾನವನ್ನ ಪಡ್ಕೊಂಡಿದ್ರು ಕೂಡ, ಅಥವಾ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಏನೇ ಸುಂದರವಾಗಿರುವಂಥದ್ದು, ಆಮೇಲೆ ತುಂಬಾನೇ ನೋಡೋದಕ್ಕೆ ಆಕರ್ಷಣೆಯಾಗಿರುವಂಥದ್ದು ಏನೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಕಾಗೆಯಿಂದ ಉಪಭೋಗ ಪಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಕಾಗೆಗಳಂತಹ ಜೀವಿಗಳು. ಕಾಗೆ ಏನ್ ಮಾಡುತ್ತೆ ಹೇಳಿ? ಹೋಗಿ ಯಾವಾಗ್ಲೂ ಕಸದ ತೊಟ್ಟಿ ಇರುತ್ತಲ್ಲ, ಅದ್ರಲ್ಲಿ ಏನು ಬಿಸಾಕ್ತಿವೋ ಅದನ್ನೆಲ್ಲ ಹೆಕ್ಕಿ ಹೆಕ್ಕಿ ಅದನ್ನ ತಿನ್ನೋದಕ್ಕೆ, ಅಥವಾ ಎಂಜಲು ಉಗಿದಿರ್ತಾರೆ ಅದನ್ನ ಹೆಕ್ತಾ ಇರುತ್ತೆ, ಅಥವಾ ಮಾಂಸ ಆಗಿರ್ಬೋದು ಅದನ್ನ ಹೆಕ್ಕುತ್ತೆ. ಆಮೇಲೆ ಕಸದ ಒಂದು ತೊಟ್ಟಿ ಇರುತ್ತಲ್ಲ, ಅದ್ರಲ್ಲಿ ಹೋಗಿ ಹೆಕ್ತಾ ಇರುತ್ತೆ. ಈ ರೀತಿ ಕೆಲಸ ಮಾಡುತ್ತದು. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನೇ ವಸ್ತುಗಳು, ವ್ಯಕ್ತಿಗಳು ಏನೇ ಆಗಿರಬಹುದು, ಜ್ಞಾನ ಆಗಿರಬಹುದು, ಅದನ್ನೆಲ್ಲ ನಾವು ಇಷ್ಟಪಡ್ತಾ ಇದ್ದೀವಿ, ಅದನ್ನೆಲ್ಲ ನಾವು ಬಯಸ್ತಾ ಇದ್ದೀವಿ ಅಂತಂದ್ರೆ ಅದೆಲ್ಲ ಕಾಗೆಗಳಂತಹ ಜೀವಿಗಳಿಗೆ ಅದು ಬೇಕಾಗಿರುವಂಥದ್ದು. ಆ ಕಾಗೆಗಳು ಹೇಗೆ ಕಸದ ತೊಟ್ಟಿನಲ್ಲಿ ಬಿಸಾಕಿರೋದನ್ನ ಹೆಕ್ಕೋದ್ರಲ್ಲಿ ನಿರತವಾಗಿರುತ್ತೋ, ಹಾಗೆ ಅಂತ ಮನುಷ್ಯರು ಈ ಒಂದು ಪ್ರಪಂಚದಲ್ಲಿರುವಂತಹದ್ದಕ್ಕೆ ಇಷ್ಟಪಡೋರನ್ನ ಕಾಗೆಗೆ ಹೋಲಿಸ್ತಾ ಇದ್ದಾರೆ. ಆದ್ರೆ ಬೆಳ್ಳಗಿರುವಂತ ಹಂಸಗಳು ಏನು ಮಾಡುತ್ತೆ? ಅದು ಕಾಗೆ ಜೊತೆ ಸೇರೋದಿಲ್ಲ. ಅದೇನು ಮಾಡುತ್ತೆ ಅಂದ್ರೆ ತಾವರೆಗಳಿಂದ ಕೂಡಿರುವಂತಹ ಸುಂದರವಾದಂತಹ ವನಗಳಿಂದ ಆವರಿಸಿರುತ್ತಲ್ಲ, ಅಂತ ನೀರಿನ ತಿಳಿನೀರಾಗಿರ್ಬೇಕು. ಅದು ರಾಡಿಯಾಗಿರೋ ನೀರಲ್ಲ, ತಿಳಿ ನೀರು ಇರುತ್ತಲ್ಲ, ಅಂಥ ಕೊಳಗಳಲ್ಲಿ ಅದು ಆನಂದ ಪಡುತ್ತೆ ಹೊರತು ಗಲೀಜಲ್ಲಿ, ಹೇಸಿಗೆಯಲ್ಲಿ ಅಥವಾ ಕಸದ ತೊಟ್ಟಿಗಳ ಹತ್ರ ಅದು ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅಂಥ ವಾತಾವರಣ ಇಷ್ಟ, ಅಂಥ ಒಂದು ಪರಿಸರದಲ್ಲಿ ಅದು ಇಷ್ಟಪಡುತ್ತೆ ಇರೋದಕ್ಕೆ. ಅದು ಕಾಗೆಗಳ ಜೊತೆ ಸೇರ್ಕೊಳ್ಳೋದಿಲ್ಲ. ಕಾಗೆ ಮತ್ತೆ ಹಂಸ ಎರಡೂ ಪಕ್ಷಿಯ ಗುಂಪೇನೆ, ಆದ್ರೆ ಒಂದೇ ಜಾತಿಯದ್ದಲ್ಲ, ಜಾತಿ ಬೇರೆ ಆಗಿದೆ. ಇಲ್ಲಿ ನಾವು ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಯಾರು ವಿಷಯ ಭೋಗಗಳಲ್ಲೇ ಇರ್ತಾರೋ, ಬರೀ ಐಹಿಕ ಪ್ರಪಂಚದ ವಿಷಯಗಳಲ್ಲಿ ಆಸಕ್ತರಾಗಿರ್ತಾರೋ ಅಂಥವರ ಜೊತೆ ನಾವು ಸೇರಬಾರ್ದು. ನಾವು ಅಂತಂದ್ರೆ ಯಾರು? ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇರುವಂಥವ್ರು, ಭಗವಂತನ ವಿಷಯದಲ್ಲಿ ನಾನು ಯಾರು ಅಂತ ತಿಳ್ಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಇರ್ತೀವಲ್ವಾ, ಅಂಥವರು ಕಾಗೆಗಳ ಹಾಗಿರುವಂತ ಈ ಭೌತಿಕ ಪ್ರಪಂಚಕ್ಕೆ ಇಷ್ಟಪಡುವಂಥವ್ರು, ಅದರ ಒಂದು ವಿಷಯ ಭೋಗಕ್ಕೆ ಇಷ್ಟಪಡುವಂಥವ್ರ ಜೊತೆ ಸೇರ್ಕೊಳ್ಳೋದಿಲ್ಲ ಅವರು ಅಂಥವ್ರು. ಯಾಕಂದ್ರೆ ಇವ್ರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಇರಬೇಕಾದ್ರೆ ಅವರು ಭೌತಿಕ ಪ್ರಪಂಚದ ವಿಚಾರಗಳನ್ನು ಹೇಳಿದಾಗ ಅದು ಇಷ್ಟನೇ ಆಗೋದಿಲ್ಲ. ಅದು ಸ್ವಾಭಾವಿಕವಾಗಿ ನಮಗೆ ಅಯ್ಯೋ ಏನೋ ಈ ವಿಚಾರ ಎಲ್ಲ ಯಾಕೆ ಬೇಕು, ನನಗೆ ಅದರಿಂದ ಏನು ಯೂಸ್ ಇಲ್ಲ ಅಂತ ಅವ್ರ ಜೊತೆನೇ ಬಿಟ್ಬಿಡ್ತಾರೆ. ಒಂದೆರಡು ದಿವಸ ನೋಡ್ತಾರೆ, ಹೊಸಬದ್ರು ಸಿಕ್ಕಿದ್ರು ಕೂಡ ಅವ್ರು ಯಾವ ರೀತಿಯ ಮಾತುಗಳನ್ನು ಆಡ್ತಾರೆ ಅನ್ನೋದನ್ನ ಗಮನಿಸಿದಾಗ, ಅವ್ರೇನಾದ್ರೂ ಐಹಿಕಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಾ ಇದ್ರೆ ಅವ್ರ ಜೊತೆ ಅವರು ಬಿಟ್ಟೇ ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದೇ ಐಹಿಕದಲ್ಲಿ ಮುಳುಗಿರ್ತಾರಲ್ಲ, ಅವ್ರಿಗೆ ಆಧ್ಯಾತ್ಮಿಕ ಪ್ರಪಂಚದ ವಿಷಯಗಳನ್ನು ಯಾರು ಮಾತಾಡ್ತಾರೋ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕೆ? ಅವ್ರಿಗೆ ಅದೇ ಇಷ್ಟ. ಅವರಿಗೆ ಆ ಭೌತಿಕ ಪ್ರಪಂಚದಲ್ಲಿರುವಂತ ವಿಚಾರಗಳೇ ಇಷ್ಟ. ಕಾಗೆನ್ ತಗೊಂಡೋಗಿ ತಾವರೆಯಿಂದ ಕೂಡಿರುವಂತ ಆ ತಿಳಿ ನೀರಿನ ಕೊಳದ ಹತ್ರ ಬಿಟ್ರೆ ಅಲ್ಲಿ ಅದಕ್ಕೆ ಬೇಕಾಗಿರೋದು ಏನೂ ಸಿಗಲ್ಲ. ಅಲ್ಲಿ ಗಲೀಜಿರುತ್ತಾ? ಇಲ್ಲ. ಮಾಂಸ ಸಿಗುತ್ತಾ? ಇಲ್ಲ. ಎಂಜಲು ಉಗದಿರೋದು ಅದೆಲ್ಲ ಸಿಗುತ್ತಾ? ಇಲ್ಲ. ಅದಕ್ಕೆ ಏನ್ ಮಾಡುತ್ತದು? ಅದು ಅಲ್ಲಿರೋದೇ ಇಲ್ಲ.
ಅಂದ್ರೆ ತಮ್ಮ ತಮ್ಮ ಸ್ವಭಾವ, ತಮ್ಮ ತಮ್ಮ ಬುದ್ಧಿಮಟ್ಟ ಏನಿರುತ್ತೋ ಅಂಥ ಜನಗಳ ಜೊತೆ ಅಂಥವ್ರು ಬೆರೆಯೋದಕ್ಕೆ ಇಷ್ಟಪಡ್ತಾರಲ್ವಾ? ಸೊ ಯಾರಿಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರುತ್ತೋ ಅವರು ಭೌತಿಕದಲ್ಲಿ ಮುಳುಗಿರೋರ ಜೊತೆ ಸೇರಬಾರ್ದು ಅಥವಾ ಸೇರೋದಕ್ಕೆ ಇಷ್ಟನೂ ಪಡೋದಿಲ್ಲ. ಅದಕ್ಕಿಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಗುರುಗಳು ಇದನ್ನ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.